ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿ.ಕಾಮ್ ಎನ್.ಇ.ಪಿ ಸಿಲೆಬಸ್ 6 ಸೆಮ್ ಸಿಲೆಬಸ್ನ ನೋಡ್ತಾ ಹೋಗೋಣ. ಆಲ್ರೆಡಿ ನಿಮಗೆ ಸಿಲೆಬಸ್ ಎಲ್ಲ ಗೊತ್ತಾಗಿದೆ ಅಂತ ಅನಿಸುತ್ತೆ, ಬಟ್ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ ಬನ್ನಿ. ಫಸ್ಟ್ ಯಾವುದಂತಂದರೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಾವು 5th ಸೆಮ್ಮಲ್ಲಿ ಕೂಡ ಓದಿದ್ವಿ. ಇವಾಗ ಅದು ಅಡ್ವಾನ್ಸ್ಡ್ ಆಗಿರುತ್ತೆ, ಕಂಟಿನ್ಯೂಷನ್. ಸೊ 60+40 ಡಿವೈಡ್ ಮಾಡಿದರೆ 40 ಇಂಟರ್ನಲ್ಸ್ ಇರುತ್ತೆ, 60 ರೈಟಿಂಗ್ ಇರುತ್ತೆ. ಇದ್ರದ್ದು ಕ್ರೆಡಿಟ್ಸ್ ಬಂದ್ಬಿಟ್ಟು 4 ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್ ಲ್ಯಾಂಡ್ ಪ್ರಾಕ್ಟೀಸ್ ಅಂತ ಇದೆ. ಇದು ಕೂಡ ಅಷ್ಟೇ, ಇನ್ಕಮ್ ಟ್ಯಾಕ್ಸ್ ನಮಗೆ 5th ಸೆಮ್ಮಲ್ಲಿ ಕೂಡ ಇತ್ತು, ಅದೇ ಕಂಟಿನ್ಯೂಷನ್ ಪಾರ್ಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಇದೆ. ನೆಕ್ಸ್ಟ್ ಎಲೆಕ್ಟಿವ್ 1, ಎಲೆಕ್ಟಿವ್ 2 ಅಂತ ಇದೆ. ಈ ಎಲೆಕ್ಟಿವ್ ಸಬ್ಜೆಕ್ಟ್ಸ್ನ ನಾವು ಯಾವ ಥರ ಚೂಸ್ ಮಾಡಬೇಕಂತ ನಾನು ನೆಕ್ಸ್ಟ್ ಇದಾದಮೇಲೆ ಅದನ್ನು ಹೇಳ್ತೀನಿ. ಬಿಕಾಸ್ ಅದು 5th ಸೆಮ್ಮಲ್ಲಿ ನೀವು ಯಾವ್ದು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRS ಅಂತ ಇದೆ. ಇದು ಒಕೇಶ್ನಲ್ 2 ಪೇಪರ್ ಅಂತ ಇದೆ. ಇದ್ರ ಬದಲು ನೀವು ಇನ್ನೊಂದು ಆಪ್ಷನ್ ಇದೆ, ಕಾಮರ್ಸ್ ಅಂತ. ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನ ಚೂಸ್ ಮಾಡ್ಬೋದು, ಯಾವ್ದು ಬೇಕಂತ. ಇದು 50+50 ಡಿವೈಡ್ ಆಗಿರುತ್ತೆ. 50 ಇಂಟರ್ನಲ್ಸ್ ಮತ್ತು 50 ರೈಟಿಂಗ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇದು ಇಂಟರ್ನ್ಶಿಪ್ ಅಂತ ಇದೆ. ಇದು ನಮಗೆ ಯಾವುದೇ ಎಕ್ಸಾಮ್ಸ್ ಇರೋಲ್ಲ, ರೈಟಿಂಗ್ ಎಕ್ಸಾಮ್ಸ್ ಅಂತ ಇರೋಲ್ಲ. ಇದು ನಮಗೆ ಇವಾಗ NEP ಸಿಲೆಬಸ್ಗೆ ಆ್ಯಡ್ ಮಾಡಿದ್ದಾರೆ. ಮೊದಲು ಬಿ.ಕಾಮ್ಗೆಲ್ಲ ಇಂಟರ್ನ್ಶಿಪ್ ಅಂತ ಇರಲಿಲ್ಲ. ಇವಾಗ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ತಿಳ್ಕೊಳ್ಳಿ ಎಲ್ಲರೂ ಅನ್ನೋದಕ್ಕೋಸ್ಕರ ನಮಗೆ ಇಂಟರ್ನ್ಶಿಪ್ನ ಆ್ಯಡ್ ಮಾಡಿದ್ದಾರೆ ಈ NEP ಸಿಲೆಬಸ್ಸಿಂದ. ಇದು ಬಂದ್ಬಿಟ್ಟು 100 ಮಾರ್ಕ್ಸ್ಗೆ ಇರುತ್ತೆ. ಇದು ನಮ್ಮ ಕಾಲೇಜಿಂದ ನಮಗೆ ಕೊಡೋದು. ಬಟ್ ಇದನ್ನು ನಾವು ಹೆಂಗೆ ತೊಗೋಬೇಕು ಅಂತ ಅಂದರೆ, ಇಂಟರ್ನ್ಶಿಪ್ ಅಂದರೆ ನಾವು ಇವಾಗ ಯಾವುದಾದ್ರೂ ಒಂದು ಕಂಪ್ನಿ ಅಥವಾ ಯಾವುದಾದ್ರೂ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಅಲ್ಲಿ ನಾವು ವರ್ಕ್ ಮಾಡಿ ಅದ್ರದ್ದು ನಾವು ರೆಕಾರ್ಡ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ರೆಕಾರ್ಡ್ನ ನಾವು ಲಾಸ್ಟಲ್ಲಿ ಫೈನಲಾಗಿ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು. ಅದನ್ನು ನೋಡಿ ಫೈಲ್ನ ನಮಗೆಲ್ಲ ಕರೆಕ್ಟಾಗಿ ಮಾಡಿದರೆ ನಮಗೆ 100 ಮಾರ್ಕ್ಸ್ ಕಾಲೇಜಿಂದ ಕೊಡ್ತಾರೆ. ಸೊ ಅದು ಬಂದ್ಬಿಟ್ಟು 4 to 5 ವೀಕ್ಸ್ ನಾವು ಮಾಡಲೇಬೇಕು, ಅದಕ್ಕೆ ಕಂಪಲ್ಸರಿ ಇದೆ ಎಲ್ರಿಗೂ. ಇದು ಇಂಟರ್ನ್ಶಿಪ್ ಈ ಥರ ಇರುತ್ತೆ. ಇದು ಬಂದ್ಬಿಟ್ಟು ಕ್ರೆಡಿಟ್ಸ್ 3 ಅಂತ ಇದೆ. ಈ ಕ್ರೆಡಿಟ್ಸ್ ಎಲ್ಲ ಏನಂತಂದರೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀರಿ. ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ನಾವು ಒಂದೊಂದು ಸಬ್ಜೆಕ್ಟ್ಗೆ ನಾವು ಟಿಕ್ ಮಾಡಬೇಕು ಎಷ್ಟು ಕ್ರೆಡಿಟ್ ಅಂತ. ಫೈನಲ್ ಬಂದ್ಬಿಟ್ಟು 24 ಕ್ರೆಡಿಟ್ ಅಂತ ಬರಬೇಕು ನಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವಾಗ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಈ ಎಲೆಕ್ಟಿವ್ ಕೋರ್ಸ್ ಬಗ್ಗೆ ಹೇಳಿದೆ ಅಲ್ಲ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಈ ಎಲೆಕ್ಟಿವ್ ಕೋರ್ಸ್ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಂದರೆ, ನೋಟ್ ಅಂತ ಹೇಳಿದ್ದಾರೆ ನೋಡಿ. Under DSE, dual specialization to be offered, students should choose 2 elective groups from above elective groups. Same elective groups should be continued in the 6th semester also ಅಂತ ಇದೆ. ಅಂದರೆ ನಾವು ಈ ಎಲೆಕ್ಟಿವ್ ಗ್ರೂಪಲ್ಲಿ 5th ಸೆಮ್ಮಲ್ಲಿ ಯಾವುದು ಚೂಸ್ ಮಾಡಿರ್ತೀವೋ 6th ಸೆಮ್ ಕೂಡ ಅದೇ ಕಂಟಿನ್ಯೂಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದಂತ ನೋಡೋಣ ಬನ್ನಿ. ಓಕೆ, ಇವಾಗ ನಾನು 5th ಸೆಮ್ಮಲ್ಲಿ ಯಾವ್ಯಾವುದು ಎಲೆಕ್ಟಿವ್ ಇತ್ತು ಅಂತ ಬರೆದಿದ್ದೀನಿ. ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಇತ್ತು ಅಂತ ಕೂಡ ಬರೆದಿದ್ದೀನಿ. ಬಿಕಾಸ್ ನಿಮಗೆ 6th ಸೆಮ್ಮಲ್ಲಿ ಯಾವ್ದು ತೊಗೋಬೇಕಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಕೆಲವೊಂದು ಕಾಲೇಜಸ್ಸಲ್ಲಿ ಕಾಲೇಜಿಂದನೇ ಸೆಲೆಕ್ಟ್ ಮಾಡಿರ್ತಾರೆ, ಬಟ್ ಕೆಲವೊಂದು ಕಾಲೇಜಲ್ಲಿ ಅವ್ರಿಗೆ ಚೂಸ್ ಮಾಡೋದಕ್ಕೆ ಇರುತ್ತೆ. ನಾವೇ ಚೂಸ್ ಮಾಡ್ಬೋದು ನಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ. ಬಟ್ ನೀವು 5th ಸೆಮ್ಮಲ್ಲಿ ಏನಾದರೂ ಅಕೌಂಟಿಂಗ್ನ ಚೂಸ್ ಮಾಡಿದ್ರಿ ಅಂತ ಅಂದರೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ನೀವು 6th ಸೆಮ್ಮಲ್ಲಿ ಕೂಡ ಅದೇ ಚೂಸ್ ಮಾಡಬೇಕಾಗುತ್ತೆ. 2 ಎಲೆಕ್ಟಿವ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಇದನ್ನೇ ಚೂಸ್ ಮಾಡಬೇಕಾಗುತ್ತೆ ನೀವು. 5th ನೀವು 5th ಸೆಮ್ಮಲ್ಲಿ ಫಿನಾನ್ಸ್ ಚೂಸ್ ಮಾಡಿದರೆ ಈಗ ನೀವು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನೇ ತೊಗೋಬೇಕಾಗುತ್ತೆ. ಅದರಲ್ಲಿ ಫಸ್ಟ್ 5th ಮಾರ್ಕೆಟಿಂಗ್ನ ಚೂಸ್ ಮಾಡಿದರೆ ಇದರಲ್ಲೂ ಕೂಡ ನೀವು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನೇ ತೊಗೋಬೇಕಾಗುತ್ತೆ. ಮತ್ತು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ನ ಚೂಸ್ ಮಾಡಿದರೆ ಇವಾಗ ಕಲ್ಚರಲ್ ಡೈವರ್ಸಿಟಿ ಆ್ಯಟ್ ವರ್ಕ್ ಪ್ಲೇಸ್ ಅಂತ ತೊಗೋಬೇಕಾಗುತ್ತೆ. ಮತ್ತು ಬೇಸಿಕ್ಸ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್ನ ತೊಗೊಂಡಿದ್ರೆ ಈಗ HR ಅನಾಲಿಟಿಕ್ಸ್ನ ತೊಗೋಬೇಕಾಗುತ್ತೆ. ಓಕೆ, ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಏನಾದರೂ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಒಂದೊಂದು ಸಬ್ಜೆಕ್ಟ್ಗೂ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.